ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ 36 ಬ್ಲೌಸ್ ಕಟ್ಟಿಂಗ್ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಎಲ್ ಸ್ಕೇಲಲ್ಲಿ ನೀಟಾಗಿ ಮಾರ್ಜಿನ್ ಮಾಡ್ಕೋಬೇಕು. ಫಸ್ಟು ಹೆಚ್ಚು ಕಮ್ಮಿ ಇರೋದನ್ನು ನೀಟಾಗಿ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಂಬಿಟ್ಟು ನಾವು ಬ್ಲೌಸನ್ನು ತಗೊಂಡ್ಬಿಟ್ಟು ಫಸ್ಟು ನಮ್ಮ ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಅಳತೆ ಬ್ಲೌಸ್ ತಗೊಂಡ್ಬಿಟ್ಟು ಶೋಲ್ಡರ್ ಹತ್ರ ಮತ್ತು ಟಕ್ಸ್ ಇಟ್ಟಿರ್ತಾರಲ್ಲ ಅಲ್ಲಿ ಸ್ಟ್ರೈಟಾಗಿ ಹಿಡ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಹಿಡ್ಕೊಂಡು ಈ ರೀತಿ ಲೆಂತ್ ನೋಡ್ಕೋಬೇಕು. ಇಲ್ಲಾಂದರೆ ಟೇಪಲ್ಲಾದ್ರೂ ನಾವು ಅಳತೆ ನೋಡ್ಕೋಬೋದು ಎಷ್ಟಿದೆ ಅಂತಂದು. ನೋಡಿ ನನಗೆ ಬಂದುಬಿಟ್ಟು ಮಾರ್ಜಿನು ಎಲ್ಲ ಸೇರಿಬಿಟ್ಟು 14 ಅಷ್ಟು ಬಂದೈತೆ. ನಾನು 13.5 ಅನ್ನೋದು ಇಟ್ಟಿದ್ದೀನಿ. ನಾನು ಖರ್ಚಿಗೋಸ್ಕರ ಕೂಡ ಒಂದೇ ಸಲ ಮಾರ್ಕ್ ಮಾಡೋದು. ನೋಡಿರಿ, ಇದು ಆರ್ಮ್ ರೌಂಡನ್ನು ನಾವು ಚೆಕ್ ಮಾಡ್ಕೊಂಬಿಟ್ಟು ಅದಕ್ಕೆ 3 ಇಂಚು ಸೇರಿಸ್ರಿ ಅಂತ ಹೇಳ್ತೀನಿ. ಈ ಬ್ಲೌಸ್ ಏನಂದರೆ ಹೊಲಿಗೆ ಬಿಚ್ಕೊಂಡಿದ್ದಾರೆ ಅವರು, ಅದರಿಂದ ನಾನು ಒಳಗಡೆಯಿಂದ ನೋಡ್ಕೊತೀನಿ. ಇಲ್ಲಿ ಹೊರಗಡೆ ನೋಡ್ಕೊಂಡ್ರೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಅಂತಂದು ನೋಡಿರಿ, ಭುಜ ಹತ್ರ ಇಟ್ಕೋಬೇಕು. ಅಂದರೆ ಹೊಲಿಗೆ ಹಾಕಿರ್ತಾರಲ್ಲ ಅಲ್ಲಿಂದ ಸ್ಟ್ರೈಟಾಗಿ, ಜಾಸ್ತಿ ಹಿಗ್ಗಕ್ಕೆ ಹೋಗ್ಬಾರ್ದು. ಬ್ಲೌಸ್ ಆಗಲಿ ಟೇಪ್ ಆಗಲಿ ಕರೆಕ್ಟಾಗಿ 8 ಇಂಚ್ ಅನ್ನೋದು ಬಂದೈತೆ. 8 ಇಂಚಿಗೆ ನಾನು 3 ಇಂಚ್ ಅನ್ನೋದು ಕೂಡಿದ್ರೆ ಅಲ್ಲಿ ನಮಗೆ ಚೆಸ್ಟ್ ರೌಂಡು ಮತ್ತು ಮಾರ್ಜಿನು ಎಲ್ಲ ಸೇರಿ ನನಗೊಂದೇ ಸಲ ಬರುತ್ತೆ. ಇದು ಫಾರ್ಮುಲಾ ಪ್ರಕಾರ ಹೇಳ್ತಾ ಇದ್ದೀನಿ. ನಾವು ಫಾರ್ಮುಲಾಯಿಂದ ಆಗಲೇ ನಾನು ಫಸ್ಟು ಮಾಡಿದ್ದೀನಿ, ನೋಟ್ಸ್ ಕೂಡ ಕೊಟ್ಟಿದ್ದೀನಿ. ಒಂದು ಸಲ ಹಿಂದ್ಗಡೆ ವಿಡಿಯೋನ ಚೆಕ್ ಮಾಡಿರಿ. ನೋಡಿರಿ, ಈ ರೀತಿ ಕೆಳಗಡೆ 9 ಇಂಚ್ ಬಂದೈತಲ್ಲ, ಅದೇ 9 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಇಂಚ್ ಅನ್ನೋದು ಮಾರ್ಜಿನ್ಗೋಸ್ಕರ ಈ ರೀತಿ ನಾವು ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸ್ಕೇಲ್ ತಗೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು. ಇದೇನಪ್ಪ ಅಂತಂದರೆ ಸೂತ್ರ ಫಾರ್ಮುಲಾ ಹೇಳಿದ್ದೀನಿ ನಾನು ಒಂದು ಸಲ ಹಿಂದ್ಗಡೆ ವೀಡಿಯೋದಲ್ಲಿ ನೋಡಿರಿ ನೀಟಾಗಿ. ನಮ್ಮ ಒಂದು ಚೆಸ್ಟ್ ರೌಂಡ್ ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತಲ್ಲ, ಹೇಗೆ ನೋಡ್ಕೋಬೇಕು ಅಂತ ಅನ್ನೋದು. ಅದಕ್ಕೋಸ್ಕರ ಇವಾಗ 8 ಇಂಚ್ ಬಂದಿರುತ್ತೆ, ಅದಕ್ಕೆ 3 ಇಂಚ್ ಆ್ಯಡ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇವಾಗ 8 ಇಂಚನ್ನ 3 ಅದರಲ್ಲಿ ಭಾಗ ಮಾಡಬೇಕು. ಆವಾಗ ನೋಡಿರಿ, ಈ ರೀತಿ ಟೇಪಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಡಚಬೇಕು. ಈ ರೀತಿ ಮಡಚಿದಾಗ ನಮಗೆ ಎಷ್ಟು ಬರುತ್ತೋ ಅದು ನೆಕ್ಕು ವಿಡ್ತ್ ಅಂತ. ನೋಡಿರಿ, 2.6 ಬಂದೈತೆ. 2.6ಗೆ ಮಾರ್ಕ್ ಮಾಡ್ಕೊಂಡು ನಮ್ಮ ಕಡೆ ನಾವೆಷ್ಟು ಮಾರ್ಜಿನ್ ಕೊಡ್ತೀವಿ ಹೊಲಿಗೆ ಹಾಕೋಕ್ಕೆ ಬರುತ್ತಲ್ಲ, ಅದು ಕಟ್ಟಿಂಗ್ ಲೈನ್ಗೆ ಅಂತಂದು ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಭುಜ ಬ್ಲೌಸು ಅವ್ರದ್ದಲ್ಲಿ ಎಷ್ಟೈತೋ ಅಷ್ಟೇ ನೋಡ್ಕೊಳ್ರಿ. ಈ ಬ್ಲೌಸಿಗೆ ಬಂದುಬಿಟ್ಟು 2.1 ಇಂಚ್ ಅಷ್ಟು ಬಂದೈತೆ. ಮಾರ್ಜಿನ್ ಎಲ್ಲ ಸೇರಿಬಿಟ್ಟು 2.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಅಂದರೆ ನಾವು ಭುಜ ಶೋಲ್ಡರ್ ಕಡೆ ಮಾತ್ರ ನೋಡ್ತಾ ಇದ್ದೀನಿ. ಶೋಲ್ಡರ್ ಕಡೆ ಆಲ್ರೆಡಿ ನಾನು ನೆಕ್ ವಿಡ್ತ್ ಹತ್ರ ಮಾರ್ಜಿನ್ ಕೊಟ್ಟಿದ್ದೀನಿ. ಇವಾಗ ಶೋಲ್ಡರ್ ಕಡೆ 2 ಸೇರಿ 2.5 ಇಟ್ಟಿದ್ದೀನಿ. ಟೋಟಲ್ ನಮಗೆ 5.5 ಅನ್ನೋದು ಬಂದಿದೆ. ಇವಾಗ ಶೋಲ್ಡರ್ ಅನ್ನೋದು ನಾವು 6 ಇಂಚು, ಇವಾಗ 36 ಐತಲ್ಲ, 36ಗೆ ನಾವು 6ನೇ ಭಾಗ ಮಾಡಬೇಕು. ಅಂದರೆ 6ರಿಂದ ಭಾಗ ಮಾಡಬೇಕು. ಇಲ್ಲಾಂದರೆ ಇದು ನೆಕ್ಸ್ಟ್ ಹೇಳ್ತೀನಿ. ಇದು 36ನ ನಾವು 6ಇಂದ ಭಾಗಿಸ್ಬೇಕು. ನೋಡಿರಿ ನೀಟಾಗಲ್ಲಿ ಈ ರೀತಿ. ಅಂದರೆ 36 ಅಂದರೆ 6 36 ಬರುತ್ತಲ್ಲ, ಆ ರೀತಿ ಹಾಕ್ಕೋಬೇಕು ನಾವು. ಆವಾಗ ನಮಗೆ ಆರ್ಮ್ ಡೌನ್ ಅನ್ನೋದು ಸಿಗುತ್ತೆ. ಈ ರೀತಿ ಆರ್ಮ್ ಡೌನ್ನ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ನಾವು ಸ್ಟ್ರೈಟಾಗೆ ಕೊಡಬಾರ್ದು. ನಾವು ಮೇಲ್ಗಡೆ ನಾವು 5.5 ಇಂಚ್ ಕೊಟ್ಟಿದ್ದೀವಲ್ಲ, ಆ ಕೆಳಗಡೆ ಒಂದು 1/2 ಇಂಚು ಎಕ್ಸ್ಟ್ರಾ ಕೊಡಬೇಕು. ಯಾಕಂದರೆ ನಮ್ಮದು ಶೋಲ್ಡ್ರ್ ಬಾಡಿಯಲ್ಲಿ ಹೇಗಿರುತ್ತೆ ಬರ್ತಾ ಶೋಲ್ಡ್ರ್ ಎಷ್ಟಿರುತ್ತೋ ಅಷ್ಟೇ ಇರೋಲ್ಲ, ಕೆಳಗಡೆ ಅಲ್ಲಿ ಕ್ರಾಸ್ ಹತ್ರ ಸ್ವಲ್ಪ ಇರುತ್ತಲ್ಲ, ಅದರಿಂದ ನಾನು 1/2 ಇಂಚು ಎಕ್ಸ್ಟ್ರಾ ಇಡ್ತಾಯಿದ್ದೀನಿ. ಮತ್ತು 6 ಇಂಚು ಕರೆಕ್ಟಾಗಿ ನೋಡ್ಕೊಂಡು ಲೈನ್ ಹಾಕ್ಕೊಳ್ಳೋದು. ಈ ರೀತಿ ಲೈನ್ ಹಾಕೊಂಡ್ಬಿಟ್ಟು ಕರ್ವ್ ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಈ ರೀತಿ ಕೊಡೋದು. ನೋಡಿ, ಇದು ರೌಂಡು. ಈ ರೌಂಡ್ ಅನ್ನೋದು ನನಗೆ ಕರೆಕ್ಟಾಗಿ 8 ಇಂಚು ಬರಬೇಕು. ಏನಾದರೂ ಹೆಚ್ಚು ಕಮ್ಮಿ ಬಂದೈತೆ ಅಂತ ಇಟ್ಕೊಳ್ರಿ, ಮೇಲಕ್ಕೆ ಇಲ್ಲಾಂದರೆ ಕೆಳಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಬಿಟ್ರೆ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ. ನೋಡಿರಿ ಒಂದು ಸಲ ಕಚ್ಚಿಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ 8 ಇಂಚ್ ಅನ್ನೋದು ಕರೆಕ್ಟಾಗಿ ಅಲ್ಲಿ ಆ ಲೈನ್ ಮಾರ್ಕು ಕರೆಕ್ಟಾಗಿ ಬಂದೈತೆ. ಆ ಲೈನ್ ದಾಟಿ ಏನಾನ ಈ ಕಡೆ ಬಂದಿದೆ ಅಂತ ಅಂದ್ಕೊಳ್ರಿ ನಿಮ್ಮದೇನಾದರೂ, ಆವಾಗ ಮೇಲ್ಗಡೆ ಇಟ್ಕೋಬೇಕು ಒಂದು ಸ್ವಲ್ಪ. ಆ ಲೈನಿಂದ ಆ ಕಡೆ ಬಂದಿದೆ ಅಂತ ಅಂದ್ಕೊಳ್ರಿ, ಆವಾಗ ಚೆಸ್ಟ್ ಲೈನ್ ಅನ್ನೋದು ನಮಗೆ
ಟೈಟ್ ಆಗುತ್ತೆ. ಅಂದರೆ ಕಂಕಳ ಹತ್ರ ನಮಗೆ ಜಾಸ್ತಿ ಸುಮ್ಮನೆ ಟೈಟ್ ಇರ್ತದೆ, ಒಂಥರ ಹಿಡ್ಕೊಂಡು ಹಂಗೆ ಇರುತ್ತಲ್ಲ, ಆ ರೀತಿ ಬರಬಾರ್ದು ಅಂತಂದರೆ ಕರೆಕ್ಟಾಗಿ ನಾವು ಬ್ಲೌಸ್ಗೆ ಅವ್ರ ಬಾಡಿಗೆ ಕರೆಕ್ಟಾಗಿ ಲೂಸು ಟೈಟ್ ಕೊಟ್ಟರೆ ನಮಗೆ ಕಂಕಳ ಅನ್ನೋದು ಟೈಟ್ ಬರೋದಿಲ್ಲ. ನೋಡಿ, ಇದು 9.5 ಐತೆ ಡೀಪ್ ಅನ್ನೋದು. ನೀಟಾಗಿ ಕೆಳಗಡೆ ಕೂಡ ನಾನು 2.25 ಇಂಚ್ ಒಂದು ಕೊಟ್ಟಿದ್ದೀನಿ ಡೀಪ್ಗೆ. ಈ ರೀತಿ ಹಾಕ್ಕೊಂಡು ಕರ್ವ್ ಸ್ಕೇಲ್ ತಗೊಂಡು ಒಂದು ರೌಂಡ್ ಮಾರ್ಕ್ ಹಾಕ್ಕೊಳೋದು. ನಾವು ಕೆಳಗಡೆ ಇನ್ನು 10 ಇಂಚ್ವರೆಗೂ ಹೋಗ್ಬೋದು ನಾವು ಇದೇ ಫಾರ್ಮುಲಾ ಪ್ರಕಾರ. ಇಲ್ಲೇನು ಅಂತಂದರೆ ಮೇಲೆ ಚೆಸ್ಟ್ ಲೈನ್ಗಿಂತ ಸ್ವಲ್ಪ ಜಾಸ್ತಿ ಅಂದರೆ 8 ಇಂಚು 7.5 ಇಂಚು ಆ ಥರ ಬಂದಾಗ ನಮ್ಮ ಶೋಲ್ಡ್ರ್ ಅನ್ನೋದು ಅದಕ್ಕೆ ಬೇರೆ ಇರುತ್ತೆ. ಅದನ್ನು ಒಂದು ಸಲ ಗಮನದಲ್ಲಿ ಇಟ್ಕೊಳ್ರಿ. ಇವಾಗ ನೀಟಾಗಿ ಕಟ್ ಮಾಡ್ಕೊಳೋದು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಕೊಡ್ರಿ. ಒಂದು ತುಂಬ ಲೇಟ್ ಆಯಿತು, ಫುಲ್ ಬ್ಯುಸಿ ಫ್ರೆಂಡ್ಸ್. ಹೊಸ ವರ್ಷ ಕ್ರಿಸ್ಮಸ್ಸು ಜಾಸ್ತಿ ಐತಲ್ಲ, ಅದರಿಂದ ಬ್ಯುಸಿ ಇದ್ದೆ. ಇವಾಗ ಹ್ಯಾಂಡ್ಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಹ್ಯಾಂಡ್ಸ್ ಕಟ್ಟಿಂಗೋಸ್ಕರ ನಮಗೆ ಫಸ್ಟು 2 ಫೋಲ್ಡ್ ಇರ್ತವೆ, ಅದನ್ನು ಮತ್ತೆ 4 ಫೋಲ್ಡ್ ಮಾಡ್ಕೋಬೇಕು. ಹ್ಯಾಂಡ್ಸಲ್ಲಿ ತುಂಬ ಈಸಿ ಟಿಪ್ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡ್ದಲ್ಲೇ ನೋಡಿರಿ. ಫಸ್ಟು ನಾವು ಮಾರ್ಜಿನ್ ಮಾಡ್ಕೋಬೇಕು. ಇವಾಗ ಹ್ಯಾಂಡ್ಸು ಲೂಸು ಮತ್ತು ಹೈಟ್ ಅನ್ನೋದು ನೋಡ್ಕೋಬೇಕು. ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಬಿಟ್ಟು ಹ್ಯಾಂಡ್ ಲೂಸ್ ಮಾರ್ಕ್ ಮಾಡ್ಕೊಂಡೆ. ನೆಕ್ಸ್ಟು ಹ್ಯಾಂಡ್ ಹೈಟ್ ಎಷ್ಟಿದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಒಂದು ಮಾರ್ಜಿನ್. ಇವಾಗ ನಾವು ಹ್ಯಾಂಡ್ ಡೌನ್ ಅನ್ನೋದು ಎಷ್ಟು ಕೊಡಬೇಕು ಅಂತಂದು ಒಂದೊಂದು ಸಲ ಅರ್ಥ ಆಗೋದಿಲ್ಲಲ್ಲ, ಅದಕ್ಕೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು. ಇದು ಯಾವ ಹ್ಯಾಂಡ್ಗನ ಆಗಲಿ ನೀವು ಇದೇ ರೀತಿಯೇ ಫಾಲೋ ಮಾಡ್ಬೋದು. ಇವಾಗ ನೋಡಿ, ನಮ್ಮದು ಚೆಸ್ಟ್ ರೌಂಡ್ ಅನ್ನೋದು 36 ಬಂದೈತಲ್ಲ, ಅದಕ್ಕೆ 3.6 ಅಂತಂದು ನಾವು 10ನೇ ಭಾಗ ಅನ್ನೋದು ಮಾಡ್ಕೋಬೇಕು. 3.6 ಅದಕ್ಕೆ ಮೇಲೆ ಮಾರ್ಜಿನ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್. ಆವಾಗ ಕರೆಕ್ಟಾಗಿ ನಮಗೇನು ಸುತ್ತಲಿಲ್ದಲೆ ಹ್ಯಾಂಡ್ಸ್ ಮಾತ್ರ ತುಂಬ ಸೂಪರ್ ಬರುತ್ತೆ. ನಾನು ಪ್ರತಿ ಬ್ಲೌಸ್ಗೂ ಇದನ್ನೇ ಫಾಲೋ ಮಾಡ್ಕೊಂಡು, ಇವಾಗ 34 ಬಂದಿದೆ ಅಂತ ಇಟ್ಕೊಳ್ರಿ, 3.4 ಇಟ್ಕೊಳ್ರಿ, ಅದಕ್ಕೆ ಮಾರ್ಜಿನ್ನು ಮೇಲ್ಗಡೆ ಇಟ್ಕೊಳ್ರಿ. ಇಷ್ಟೇ ಫ್ರೆಂಡ್ಸ್. ಈ ಥರ ಮಾಡ್ಕೊಬಿಟ್ಟು ನಮಗೆ 32 ಇಂಚ್ ಆಗಲಿ, 32 ಸೈಜ್ ಆದರೆ 3.2 ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲೆ ಖರ್ಚಿಗೋಸ್ಕರ ಇಟ್ಕೋಬೇಕು. ಇವಾಗ ನಮ್ಮದು ಆರ್ಮ್ ರೌಂಡ್ ಎಷ್ಟು ಬಂದಿದೆ, ರೌಂಡು 8 ಬಂದಿದೆ. 8ಅಲ್ಲಿ 7 ಇಂಚ್ ಇಟ್ಕೋಬೇಕು, ಅಂದರೆ 1 ಇಂಚು ಮೈನಸ್ ಮಾಡ್ಕೋಬೇಕು. ಆವಾಗ ನಾವು ಚೆಸ್ಟ್ ಡೌನ್ ಇಟ್ಕೊಂಡಿದ್ದೀವಲ್ಲ, ಅಲ್ಲಿ ಹಾಫ್ ಟೇಪ್ ಮಾಡಿಸ್ಬಿಟ್ಟು ವಿಡಿಯೋದಲ್ಲಿ ನೋಡ್ರಿ ನಾನು ಯಾವ ಥರ ಮಾಡಿದ್ದೀನಿ ಅಂತಂದು, ಆ ರೀತಿ ಇಟ್ಕೊಬಿಟ್ಟು 1.25 ಅಷ್ಟು ನಾವು ಆ ಎಲ್ ಶೇಪ್ ಬಂದೈತಲ್ಲ ಅಲ್ಲಿ 1.25 ಇಟ್ಕೋಬೇಕು. ಮತ್ತು ನೀಟಾಗಿ ಟೇಪಲ್ಲಿ 1 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಹತ್ರ, ಹ್ಯಾಂಡ್ ಡೌನ್ ಹತ್ರ ನೋಡಿರಿ. ಈ ರೀತಿ ಕರ್ವ್ ಸ್ಕೇಲ್ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕೈಯಲ್ಲಿ ಏನಾನ ಬರುತ್ತೆ ನಮಗೆ ಕರ್ವ್ ತೆಗಿಯೋಕ್ಕೆ ಅಂತಂದರೆ ಕೈಯಲ್ಲೇ ಮಾಡ್ಕೋಬೋದು. 1/2 ಇಂಚ್ ಅನ್ನೋದು ಕೆಳಗೆ ಇಟ್ಕೊಂಡ್ಬಿಟ್ಟು ನಾವು ನೀಟಾಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಒಳಗಡೆ ಏನಕ್ಕೆ ಅಂದರೆ ಅದು ಶೇಪ್ಗೋಸ್ಕರ, ಫ್ರಂಟಲ್ಲಿ ಒಳಗಿರುತ್ತಲ್ಲ ಸ್ವಲ್ಪ, ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಈಸಿ. ನಮಗೆ ಅದು 38 ಸೈಜು ಅಂತ ಹೇಳ್ಕೊಳ್ರಿ, 3.8ಗೆ ಮಾರ್ಕ್ ಮಾಡಿಬಿಟ್ಟು ಮೇಲೆಗಡೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಚ್ಚಿಟ್ಕೋಬೇಕು. ಅಷ್ಟು ಇಟ್ಕೊಬಿಟ್ರೆ ನಮ್ಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡಿರಿ, ಈ ಕಡೆ ನನಗೆ ಹೊಲಿಗೆ ಹಾಕೋಕ್ಕೆ ಬೇಕಲ್ಲ ಸ್ವಲ್ಪ, ಅಂದರೆ ಕ್ಲಾತ್ ಸಾಲ್ದು ಬಂದೈತೆ, ಅದನ್ನು ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಅದನ್ನು ಜಾಯಿಂಟ್ ಮಾಡಾದಮೇಲೆ ನಾನು ಫ್ರಂಟ್ ಪಾರ್ಟ್ ಅನ್ನೋದು ಕರ್ವ್ ತೆಗಿತೀನಿ. ಹೊಲಿಯೋ ಸಾರಿ, ಜಾಯಿಂಟ್ ಮಾಡೋ ಸಾರಿ ತೆಗಿತೀನಿ. ಇವಾಗ ನೆಕ್ಸ್ಟು ಫ್ರಂಟ್ ಪಾರ್ಟ್ಗೋಸ್ಕರ ನಾನು ಸ್ಟ್ರೈಟ್ ಕಟ್ಟೇ ತಗೊತಾ ಇದ್ದೀನಿ, ಕ್ರಾಸ್ ಕಟ್ ಅಂತ ಇಲ್ಲ. ಈ ರೀತಿ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಮಗೆ ಸ್ವಲ್ಪ ಕ್ಲಾತ್ ಇರುತ್ತಲ್ಲ, ಅಂದರೆ ಅದು ಸ್ವಲ್ಪ ದಪ್ಪ ಇರುತ್ತೆ, ಫಿನಿಶಿಂಗ್ ಕೊಟ್ಟಿರ್ತಾರಲ್ಲ ಅವರು, ಅದನ್ನು ನಾವು ತೆಗ್ದು ಹಾಕ್ಕೊಬಿಡೋಣ. ಫಸ್ಟು ಅದೊಂದು 1/2 ಇಂಚ್ ಅನ್ನೋಷ್ಟು ನಾನು ಲೈನ್ ಹಾಕ್ಕೊಂಡ್ಬಿಡ್ತೀನಿ. ಅದು ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ. ನೋಡಿರಿ, ಉಕ್ಸ್ಗೋಸ್ಕರ 1/2 ಇಂಚ್, ಇವಾಗ ಉಕ್ಸ್ಗೋಸ್ಕರ 1/2 ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ಆ ಕಡೆದು ಕಟಿಂಗ್ ಲೈನು, ಇದು ಬಂದುಬಿಟ್ಟು ಸ್ಟಿಚಿಂಗ್ ಲೈನ್. ನೋಡಿ, ಸ್ಕೇಲಲ್ಲಿ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀವಲ್ಲ ಅದನ್ನು ತಗೊಂಡ್ಬಿಟ್ಟು ಈ ರೀತಿ ಮಾರ್ಜಿನ್ಗೋಸ್ಕರ ಇಲ್ಲೇ ಒಂದೇ ಸಲ ಮಾರ್ಜಿನ್ ಕೂಡ ರೆಡಿ ಮಾಡ್ಕೋಬೇಕು. ಇವಾಗ ನಾವು ಫ್ರಂಟ್ ಪಾರ್ಟಲ್ಲಿ ಕರೆಕ್ಟಾಗಿ ನಾವು ಫ್ರಂಟ್ ಪಾರ್ಟ್ ಏನಕ್ಕೆ ಅಂತಂದರೆ ಇದರ ನಮಗೆ ಕರೆಕ್ಟಾಗಿ ಶೇಪ್ ಬರಬೇಕಲ್ಲ. ಬ್ಯಾಕ್ ಪಾರ್ಟ್ ಕರೆಕ್ಟಾಗಿದ್ದರೆ ಫ್ರಂಟ್ ಪಾರ್ಟ್ಗೆ
ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಟೇಪಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಇದು ಈಸಿ ಆಗುತ್ತೆ. ಮತ್ತೆ ಲೆಕ್ಕ ಹಾಕ್ಕೊಳಕ್ಕೆ ಹಗಲೆಲ್ಲ ಯಾರು ಹಾಕ್ತಾರೆ ಅನ್ನೋ ಥರ ಇದಷ್ಟೇ. ಇಲ್ಲಾಂದರೆ ಟೇಪಲ್ಲೇ ನಾವು ಮಾಡ್ಕೋಬೋದು. ನೋಡಿರಿ, ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ನಾನಿಷ್ಟೇ ಫ್ರೆಂಡ್ಸ್ ತಗೊಳೋದು. ನೆಕ್ ಬಿಡ್ತು ಮತ್ತು ನಮ್ಮ ಆರ್ಮ್ ಡೌನ್ ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ಟು ಇಲ್ಲಿ ನಮ್ಮ ಶೋಲ್ಡ್ರ್ ಎಷ್ಟಿದೆ ಅಂತಂದು ಅದನ್ನು ಮಾರ್ಕ್ ಮಾಡ್ಕೊಳ್ಳಲಿಲ್ಲ ನೀಟಾಗಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಹೊಸಬ್ರು ನೋಡ್ತಾಯಿದ್ರೆ. ಇವಾಗ ನಾವು ನೀಟಾಗಿ ಬ್ಲೌಸಿಂದು ನಾವು ನೆಕ್ ಬಿಡ್ತು ನೋಡ್ತಾ ಇದ್ದೀನಿ ನಾನು. ಅದು ನಾನು ಶೇಪ್ ಬೆಲ್ಟಲ್ಲಿ ನೀಟಾಗಿ, ಅಂದರೆ ಬ್ಯಾಕ್ ಪಾರ್ಟಲ್ಲಿ ನೀಟಾಗಿ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ನಲ್ಲ, ಇದು 2.5 ಅಷ್ಟು ಇಟ್ಕೊಂಡಿದ್ದೀನಿ. ಅದನ್ನು ಮಾರ್ಕ್ ಮಾಡ್ಕೊಂಡ್ಮೇಲೆ ಬ್ಲೌಸ್ ತಗೊಂಡ್ಬಿಟ್ಟು ನಮ್ಮ ನೆಕ್ ಇದಕ್ಕೆ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿರಿ, ಈ ರೀತಿ ನೆಕ್ ಬಿಡ್ತು ನೋಡ್ಕೋಬೇಕು. ಕೆಳಗಡೆ ಎಷ್ಟಿದೆ ಅಂತ ಅದಷ್ಟು ನೋಡ್ಕೊಬಿಟ್ರೆ ನಮಗೆ, ಅಂದರೆ ನಾವು ಇದು ಬ್ಲೌಸ್ 7 ಇಂಚುವರೆಗೂ 7.5ವರೆಗೂ ಹೋಗ್ಬೋದು ಫ್ರೆಂಡ್ಸ್. ನಾವು ಫ್ರಂಟ್ ಪಾರ್ಟಲ್ಲಿ ಅದಕ್ಕಿಂತ ಹೆಚ್ಚಾಗಿ ಡೀಪ್ ಆಗುತ್ತಲ್ಲ, 7 ಇಂಚ್ ಐತೆ ಇದಕ್ಕೆ ನಾನು 2.5 ಇಂಚ್ ಅನ್ನೋದು ಅಗಲ ಕೊಡ್ತಾಯಿದ್ದೀನಿ. ಈ ರೀತಿ ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಕ್ಕೆ ನಾವು ಕರೆಕ್ಟಾಗಿ 9 ಇಂಚ್ ಮಾರ್ಕ್ ಮಾಡ್ಕೊಬಿಟ್ಟು ಇನ್ನೂ ಒಂದು 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೋಬೇಕು. ಏನಕ್ಕೆ ಅಂತಂದರೆ ಅದು ಕರಡು ಟಕ್ಸ್ ಇಡ್ತೀವಲ್ಲ, ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ಟು ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳೋದು ಎಷ್ಟಿದೆ ಅಂತಂದು. ಇವಾಗ ನಮ್ಮದು ಚೆಸ್ಟ್ ಹೈಟ್ ಅನ್ನೋದು ಬ್ಲೌಸೆಲ್ಲ ತಗೊಳ್ಳೋಣ. ಚೆಸ್ಟ್ ಹೈಟು ನೀಟಾಗಿ ನೋಡಿರಿ, ನಾವು ಚೆಸ್ಟ್ ಪಾಯಿಂಟ್ ಅನ್ನೋದು ಬ್ಲೌಸಲ್ಲಿ ಈ ರೀತಿ ತಗೊಬೇಕು. ಅಂದರೆ ಅವ್ರು ಎಲ್ಲಿ ಎಂಡಿಂಗ್ ಮಾಡಿರ್ತಾರೋ ಅಲ್ಲಿ ಹಿಡ್ಕೋಬೇಕು ನಾವು ಚೆಸ್ಟ್ ಪಾಯಿಂಟ್ ಅನ್ನೋದು. ನೀಟಾಗಿ ಬ್ಲೌಸಲ್ಲಿ ನೋಡಿರಿ, ಈ ರೀತಿ ಚೆಸ್ಟ್ ಪಾಯಿಂಟ್ ಹಿಂಗೆ ಹಿಡ್ಕೊಂಡ್ಬಿಟ್ಟು ಭುಜದ ಹತ್ರ ಕೂಡ ಸ್ಟ್ರೈಟಾಗಿ ಹಿಡ್ಕೋಬೇಕು. ಅಂದರೆ ಮಧ್ಯದಲ್ಲಿ ಮಡಚಿ ಇಟ್ಕೋಬೇಕು. ಮತ್ತು ಸ್ಟ್ರೈಟಾಗಿ ತಗೊಂಡ್ಬಿಟ್ಟು ಇದನ್ನು ನಾವು ಕಚ್ಚು ಎಲ್ಲ ಸೇರಿ ತಗೊಬೇಕು ಫ್ರೆಂಡ್ಸ್. ಕೆಳಗಡೆ ಕೂಡ ನಾವು ಅದನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, 10 ಇಂಚ್ ಅನ್ನೋದು ಚೆಸ್ಟ್ ಪಾಯಿಂಟ್ ಬಂದೈತೆ. ಅದ್ರ ಕೆಳಗೆ 12.5 12.75 ಅಷ್ಟು ನನಗೆ ಚೆಸ್ಟ್ ಕೆಳಗಡೆ ಬಂದೈತೆ. ಚೆಸ್ಟ್ ಪಾಯಿಂಟಿಂದ ಕೆಳಗಡೆ ಬಂದಿದೆ. ಇದು ಒಂದೊಂದು ಸಲ 2.5 ಇಂಚ್ ಇರ್ಬೋದು, 3 ಇಂಚ್ ಇರ್ಬೋದು. ಇಲ್ಲಾಂದರೆ ಚೆಸ್ಟ್ ಜಾಸ್ತಿ ಕಮ್ಮಿ ಇದ್ದರೆ 2 ಇಂಚ್ವರೆಗೂ ತಗೋಬೋದು ನಾವು. 2ರಿಂದ 3 ಇಂಚು 3.5 ಇಂಚ್ವರೆಗೂ ತಗೋಬೋದು. ಜಾಸ್ತಿ ಹೆವಿ ಚೆಸ್ಟ್ ಐತೆ ಅಂತ ಅಂದ್ಕೊಳ್ರಿ, ಆ ರೀತಿ. ನೋಡಿರಿ, ನಾವು ಇಲ್ಲಿ ಮಿಡ್ಲ್ ಚೆಸ್ಟ್ ಬಂದುಬಿಟ್ಟು 38 ಅಷ್ಟಿದೆ ಇವರಿಗೆ. ಅದನ್ನು ಒಂದು ಸಲ ನೋಡ್ಕೊತಾ ಇದ್ದೀನಿ. 9.5 ಆಗುತ್ತೆ. ನಾವು ಅಂದರೆ ಫ್ರಂಟಲ್ಲಿ ಮಾತ್ರ ನೋಡ್ತಾ ಇದ್ದೀನಿ ನಾನು. 9.5 ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗಿಬಿಡುತ್ತೆ. ಅಂದರೆ ನಾವು ಇದನ್ನು ತಾಣಲಿಲ್ಲ ಅಂದ್ರೂ ಓಕೆ ಆಗುತ್ತೆ. ತಗೊಂಡ್ರೆ ಒಂದು ಸ್ವಲ್ಪ ಮೇಲು. ನಾನು ಅವ್ರದ್ದು ಬಾಡಿ ಅಳತೆ ತಗೊಂಡಿದ್ದೀನಿ. ಅದರಿಂದ ನಾನು ಇದು ಅವ್ರಿಗೆ, ಯಾಕಂದರೆ ಲೂಸು ಸ್ವಲ್ಪ ಯಾಕೋ ಟೈಟ್ ಬರ್ತೈತೆ. ಚೆಸ್ಟ್ ಹತ್ರ ಉಕ್ಸ್ ಹಾಕ್ಕೊಂಡಾಗ ಫುಲ್ ಹಂಗೆ ಟೈಟ್ ಆಗುತ್ತೆ. ಅದು ಒಂದು ಉಕ್ಸ್ ಬಿಚ್ಕೊಂಡ್ರೆ ಓಪನ್ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ರು. ಅದರಿಂದ ಅಂದರೆ ಚೆಸ್ಟ್ ಪ್ಯಾಂಟು ಸ್ವಲ್ಪ ಹತ್ರ ಐತೆ. ಅದಕ್ಕೆ ನಾನೊಂದು ಇದು 38 ಸೈಜ್ ಬ್ಲೌಸೆಲ್ಲ 3.8 ಅಷ್ಟು ಕೊಟ್ಟಿದ್ದೀನಿ ನಾನು. ಇದು ನೋಡಿರಿ ಕರೆಕ್ಟಾಗಿ ಚೆಸ್ಟ್, ಇದು ನಮ್ಮದು ಮೇನ್ ಪಾಯಿಂಟು 1.1 ಅಂತ ಇದೆ. ಮೇನ್ ಡಾಟ್ಗೋಸ್ಕರ 1.1, ಆ ಕಡೆ 1.1 ಈ ರೀತಿ ಕೊಟ್ಟಿದ್ದೀನಿ. ಚೆಸ್ಟದು ಡಾಟು ಬಿಡ್ತು ಬಂದುಬಿಟ್ಟು 3.8 ತಗೊಂಡಿದ್ದೀನಿ. ಆ ಬ್ಲೌಸಲ್ಲಿ ಏನೋ 3.6 3.5 ಇದೆ ಅದರಲ್ಲಿ. ಅದರಿಂದ ಅದು ಅಲ್ಲಿ ಟೈಟ್ ಆಗುತ್ತೆ ಅಂತಂದು ಹೇಳಿದ್ರು. ಹಂಗೆ ಟೈಟ್ ಆಗುತ್ತೆ ಅಂತಂದಾಗ ಅವರು ಬಾಡಿ ಮೆಜರ್ಮೆಂಟೇ ತಗೋಬೇಕು ನಾವು. ಆವಾಗ ನಮ್ಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ನೋಡಿ, ಕೆಳಗಡೆಯಿಂದ ನೋಡ್ತಾ ಇದ್ದೀನಿ. ಓಪನ್ ಮಾಡಿದ್ದಾರೆ ಅವರು, ಒಂದು ಸೈಡ್ ಮಾತ್ರ ಓಪನ್ ಮಾಡ್ಕೊಂಡಿದ್ದಾರೆ. ಅದರಿಂದ 1-2 ಸಲ ಚೆಕ್ ಮಾಡಿ ನಾನು ತಗೊತಾ ಇದ್ದೀನಿ. ಕೆಳಗಡೆ ಏನು ಕರೆಕ್ಟ್ ಆಗೈತೆ ಅಂದರೆ ಮಿಡ್ಲ್ ಚೆಸ್ಟ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ಮಾತ್ರ ಅವ್ರಿಗೆ ಟೈಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, 8 ಇಂಚ್ ಐತೆ ಕರೆಕ್ಟಾಗಿ. ಅಲ್ಲಿ ಓಪನ್ ಮಾಡಿದಾರಲ್ಲ, ಅದು ಓಪನ್ ಮಾಡಿದ್ದಕ್ಕೆ ಅವ್ರಿಗೆ ಕರೆಕ್ಟಾಗಿ ಸರಿ ಹೋಗೈತೆ ಅಂತ ಹೇಳಿದ್ರು. ಅದರಿಂದ ಹಗಲೆಲ್ಲ ಒಂದು 3 ಸಲ ಟೆಸ್ಟ್ ಮಾಡ್ತಾಯಿದ್ದೀನಿ ಅದನ್ನು. ಯಾಕಂದರೆ ಆ ರೀತಿ ನೋಡ್ಕೊಂಡ್ರೆ ನಮಗೆ ಇನ್ನೊಂದು ಸಲ ನೀಟಾಗಿ ಬರ್ತಾರೆ. ನೋಡಿರಿ, 3.1 ಐತೆ ಮತ್ತು 8 ಇಂಚ್ಗೆಲ್ಲೂ ಇರುತ್ತೆ. ನೋಡಿರಿ, ಕರೆಕ್ಟಾಗಿ ನಮಗೆ ಪಾಯಿಂಟ್ ಅನ್ನೋದು ಸಿಗುತ್ತೆ.
ಈ ರೀತಿ ಇಟ್ಕೋಬೇಕು. ಫ್ರಂಟ್ ಪಾರ್ಟ್ಗೋಸ್ಕರ ಬೇರೆ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೀಟಾಗಿ ಇಲ್ಲಿ ನಾವು 1.5 ಇಂಚ್ ಅನ್ನೋದು ಮಾರ್ಜಿನ್ ಮಾಡ್ಕೋಬೇಕು. ಅಲ್ಲಿ ಸ್ಟ್ರೈಟಾಗೆ ತಗೋಬೋದು ಫ್ರೆಂಡ್ಸ್. ಅಲ್ಲಿ ತಗೊಂಡಾಗ ನಾವು 4ನೇ ಡಾಟ್ ಬರುತ್ತಲ್ಲ ಅದನ್ನು ಇಡ್ಬೋದು ನಾವು. ಇಲ್ಲ ನಮ್ಗೆ 4 ಡಾಟ್ ಅದು ಬೇಡ ಅಂತಂದರೆ ಅದನ್ನು ನಾವು ಕಟ್ಟಿಂಗ್ ಮಾಡಲಿ ಹೋಗುತ್ತೆ. ಇವಾಗ ನಾವು ಕರೆಕ್ಟಾಗಿ ಫ್ರಂಟ್ ಪಾರ್ಟಲ್ಲಿ ನೋಡಿರಿ, ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ನಾನು ಅಲ್ಲಿ ಕೆಳಗಡೆ ಲೈನ್ ಹಾಕ್ಕೊಂಡಿದ್ದೀನಿ. ಕ್ರಾಸ್ ಚೆಕ್ ಮಾಡ್ತಾ ಇರಬೇಕು ಕಟಿಂಗ್ ಮಾಡೋ ಸಾರಿ. ನೋಡಿ ಮಧ್ಯಕ್ಕೆ 4 ಇಂಚ್ ಬಂತು, ಅದಕ್ಕೆ 1.5 ವಿಡ್ತ್ ಅಷ್ಟು ಇಟ್ಕೊಂಡೆ ನಮಗೆ ಸೆಕೆಂಡ್ ಡಾಟ್ ಮಾಡೋ ಸಾರಿ. ಆದರೆ ನಮಗೆ ಈ ಲೈನ್ ಅನ್ನೋದು ಹೋಗಬಾರ್ದು, ಆವಾಗ ಜಸ್ಟ್ ಚೂಪಾಗಿ ಬರುತ್ತೆ. ಇಲ್ಲಾಂತಂದರೆ ಈ ರೀತಿ ನಮಗೆ ಕ್ರಾಸಾಗಿ ತಗೋಬೇಕು. ಆವಾಗ ಜಸ್ಟ್ ರೌಂಡ್ ಶೇಪ್ ಅನ್ನೋದು ರೌಂಡಾಗಿರುತ್ತೆ. ಅಂದರೆ ಇವಾಗ ಏನಂದರೆ ಅವು ಚೂಪಾಗಿದ್ದರೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ದೂರ ಇಟ್ಕೋಬೇಕು ನಾವು. 1-2 ಇಂಚ್ವರೆಗೂ ನಾವು ದೂರ ಇಟ್ಕೋಬೇಕು. ನೋಡಿ ಇದು ಕೂಡ ಒಂದು ಸಲ ಚೆಕ್ ಮಾಡ್ತೀನಿ. 8.5 ಅಷ್ಟು ಬಂದಿದೆ. 8.5 ಅಷ್ಟು ಬಂದಿದೆ ಅಂತಂದರೆ ನಾವು 3rd ಡಾಟ್ ಹಾಕೋ ಸಾರಿ ಅಲ್ಲಿ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಇಟ್ಬಿಟ್ರೆ ಅದು ಕರೆಕ್ಟಾಗಿ 8 ಇಂಚೇ ಆಗುತ್ತೆ. ಈ ರೀತಿ 8 ಇಂಚು ಆಗಿಬಿಟ್ರೆ ನಮ್ಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಸೂಪರಾಗಿ ಫಿಟ್ಟಿಂಗ್ ಬರುತ್ತೆ. ಇದು ಜಾಸ್ತಿ ಬಂದಿದೆ ಅಂತ ಅಂದ್ಕೊಳ್ರಿ ಫ್ರೆಂಡ್ಸ್. ಅದೆಷ್ಟು ಜಾಸ್ತಿ ಬಂದಿದೆ ಅಂತ ನೋಡ್ಕೊಂಬಿಟ್ಟು ನಾವು ಅಷ್ಟು ಟಕ್ಸ್ ಅನ್ನೋದು ಹಿಡಿಬೇಕು. ಆವಾಗ ನಮಗೆ ಫ್ರಂಟಲ್ಲಿ ನೀಟಾಗಿ ಬರುತ್ತೆ. ನೋಡಿ, ಒಂದು 1/2 ಇಂಚ್ ಅನ್ನೋದು ಒಳಗೆ ತಗೊಂಬಿಟ್ಟು ನಾನು ನೀಟಾಗಿ ಈ ರೀತಿ ವಿಡಿಯೋ ನೋಡಿರಿ ಫ್ರೆಂಡ್ಸ್. ನಾನು ಎಕ್ಸ್ಪ್ಲೇಷನ್ನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಟರೆ ಹಿಂಗೆ ಆಗುತ್ತೆ. ಕಟಿಂಗ್ ಮಾಡೋ ಸಾರಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಆ ರೀತಿ ಟ್ರೈ ಮಾಡ್ತೀನಿ. ಇವಾಗ ನೆಕ್ಸ್ಟು ನಾವು ಈ ಬ್ಲೌಸ್ ಅನ್ನೋದು ಫ್ರಂಟ್ ಪಾರ್ಟು ರೆಡಿ ಆಯಿತು. ಇವಾಗ ಕಟಿಂಗ್ ಮಾಡ್ಕೊಳ್ಳೋದು. ಫಸ್ಟ್ ಟೈಮ್ ಏನಾರು ನೋಡ್ತಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ಆದರೆ ಫ್ರೆಂಡ್ಸ್ ಹಾಗೆ ಕಾಮೆಂಟ್ ಕೂಡ ಮಾಡಿರಿ. ನಾನು ಕಟಿಂಗ್ ಮಾಡೋ ಸಾರಿ ಹೇಳಿದ್ರೇ ತುಂಬ ಚೆನ್ನಾಗಿರುತ್ತೆ. ಫ್ಲೋ ಅಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಇದೇನಂತಂದರೆ ಇದು ವಾಯ್ಸ್ ಓವರ್ ಕೊಡೋ ಸಾರಿ ಅಲ್ಲಿ ಮಾಡೋದೊಂದು ಹೇಳೋದೊಂದು ಆಗ್ತಾಯಿದೆ ನನಗೆ. ನೆಕ್ಸ್ಟ್ ಟೈಮಲ್ಲಿ ನಾನು ಕಟಿಂಗ್ ಮಾಡ್ತಾನೆ ವಾಯ್ಸ್ ಓವರ್ ಕೊಡ್ತಾ ಹೋಗ್ತಾ ಇದ್ದೀನಿ ಅಂತಂದು ನಾನು ಹೇಳ್ತಾಯಿದ್ದೀನಿ. ಈ ರೀತಿ 2 ಇಂಚ್ ಅನ್ನೋದು ನಾವು ಮಾರ್ಜಿನ್ ಇಟ್ಕೋಬೇಕು. ಇವಾಗ ನೀಟಾಗಿ ಮಾರ್ಕ್ ಶೇಪ್ ಅನ್ನೋದು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಕಟಿಂಗ್ ಕೊಡ್ತಾಯಿದ್ರೆ ನಮಗೆ ಹೊಲಿಯೋ ಸಾರಿ ಈಸಿ ಆಗುತ್ತೆ. ಹಾಗೆ ಮಾರ್ಕಿಂಗ್ ಕೂಡ ಮಾಡ್ಕೋಬೇಕು. ಈ ಮಾರ್ಕಿಂಗ್ ಹೊಲಿಯೋ ಸಾರಿ ಮಾರ್ಕಿಂಗ್ ಎಲ್ಲ ನಮಗೆ ಕಾಣಿಸೋ ಥರನೇ ಇಟ್ಕೋಬೇಕು. ಆವಾಗ ಕರೆಕ್ಟಾಗಿ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಇವಾಗ ನಾವು ಶೇಪ್ ಬೆಲ್ಟ್ ಬೇಕಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ಹಾಕ್ಕೋಬೇಕು ನಾವು ಬ್ಯಾಕ್ ಪಾರ್ಟ್ ಮೇಲೆ. ನೋಡಿ ಈ ರೀತಿ ಹಿಡ್ಕೊಂಡ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂತ ಒಂದು ಸಲ ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿರಿ, ಕಚ್ಚಿಗೋಸ್ಕರ ಮೇಲೆ ಇಟ್ಕೊಂಡಿನಿ. ಆಲ್ರೆಡಿ ಕೆಳಗಡೆ ಕಚ್ಚೈತೆ, ಅದೆರಡು ಸೇರಿ 2.5. ಇಲ್ಲಿ ಕೂಡ ಅಷ್ಟೇ ಈ ರೀತಿ ಇಟ್ಕೊಂಡ್ಬಿಟ್ರೆ ನಾವು ಕಚ್ಚು ಎಲ್ಲ ಸೇರಿಬಿಟ್ಟು 3.5 ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್. ಇದು ನಾವು ಶೇಪ್ ಬೆಲ್ಟ್ ಹೊಲಿಯೋದು ತುಂಬ ಈಸಿ. ಕ್ಲಾತ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ಅದನ್ನು ನೀಟಾಗಿ ನಾವು ರೆಡಿ ಮಾಡ್ಕೊಳ್ಳೋದು. ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಮ್ಗೆ ಎಷ್ಟು ಬಂದಿದೆ 2.5 ಬಂದೈತಲ್ಲ, ಆ 2.5 ನಾನು ನೀಟಾಗಿ 2.5 ಹಾಕ್ಕೊಂಡ್ಬಿಟ್ಟು ಒಂದು ಸಲ ಸೊಂಟದ ಸುತ್ತಳತೆ ನೋಡ್ಕೊಳ್ಳೋಣ. ಆವಾಗಾದರೆ ಶೇಪ್ ಬೆಲ್ಟ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. 31 ಬಂದೈತೆ ಸೊಂಟದ ಸುತ್ತಳತೆ. ಅದನ್ನು ನೀಟಾಗಿ ಈ ರೀತಿ ಮಾರ್ಕ್ ಉಕ್ಸ್ ಪಾರ್ಟ್ಗೋಸ್ಕರ ಅದನ್ನು ಬಿಟ್ಬಿಟ್ಟು ನಾವು 8 ಇಂಚ್ಗೆ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಏನನ್ನ ಹೇಳಂಗಿದ್ರೆ ಕಾಮೆಂಟಲ್ಲಿ ಹೇಳ್ರಿ ಫ್ರೆಂಡ್ಸ್. ಯಾವ ರೀತಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಇದು ನಾನು ಹೇಳೋದು ಅರ್ಥ ಆಗುತ್ತಾ ಇಲ್ಲ ಅಂತಂದು ಒಂದು ಸಲ ಕಾಮೆಂಟಲ್ಲಿ ಹೇಳಿ. ಈ ರೀತಿ ನೀಟಾಗಿ ಕ್ರಾಸಾಗಿ ಕೊಡಬೇಕು. ನೀಟಾಗಿ 3.5 ಇಂಚ್ ಅನ್ನೋದು ಒಂದೇ ಸಲ ನಾವು ಬಿಡೋಕ್ಕೆ ಹೋಗ್ಬಾರ್ದು. ನೀಟಾಗಿ ನೋಡಿರಿ ಈ ರೀತಿ. ಎಕ್ಸ್ಟ್ರಾ ಇನ್ನೊಂದು ಇದು ಒಳಗಡೆ ಹಾಕಿ ಹೊಲಿಬೋದು ಇದನ್ನು ಈ ರೀತಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ.